ತನಿಖೆ ಸಂದರ್ಭದಲ್ಲಾದ ಒಂದಷ್ಟು ಲೋಪಗಳು ಜಿತೇಂದ್ರ ಅವರೇ, ಫಾರ್ ಎಕ್ಸಾಂಪಲ್ ಈಗಲೂ ಕೂಡ ಗೊಂದಲಕ್ಕೆ ಕಾರಣವಾಗ್ತಿರೋದೇನು ಅಂತಂದ್ರೆ ಸಿಸಿಟಿವಿ ಬಗ್ಗೆನೆ. ಜಜ್ಮೆಂಟ್ ಕಾಪಿಯಲ್ಲೇನೆ ಒಂದಷ್ಟು ಉಲ್ಟಾ ಅನಿಸುವಂತಹ ಅಭಿಪ್ರಾಯಗಳು, ಆಕೆಯ ಹೊಟ್ಟೆಯಲ್ಲಿದ್ದಂತಹ ಅನ್ಡೈಜೆಸ್ಟೆಡ್ ಫುಡ್ ಅದ್ರ ಬಗ್ಗೆ ಕೂಡ ಗೊಂದಲ. ಹಾಗೆ ಈ ಪ್ರಕರಣದಲ್ಲಿ ಅಥವಾ ಫಾರ್ ದ ಸೇಕ್ ಯಾವುದೇ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಬಹಳ ಪ್ರಮುಖವೆನಿಸುವಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಅದನ್ನ ಕಲೆಕ್ಟ್ ಮಾಡಿಕೊಳ್ಳುವಲ್ಲಿ ಆದಂತಹ ಲೋಪಗಳು, ಇದೆಲ್ಲವೂ ಕೂಡ ಪ್ರಕರಣ ಸರಿಯಾಗಿ ತನಿಖೆ ನಡೆಯೇ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ನಿಂತಿದೆ. ನಾನು ಈ ಮಾತನ್ನ 100% ಒಪ್ತೇನೆ. ಯಾಕೆ ಹೇಳಿದ್ರೆ, ಒಂದು ಹಂತದಲ್ಲಿ ಟ್ರಯಲಿಂಗ್ ಕೋರ್ಟು, ಈ ಹಂತದಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ. ಆ ಪ್ರಾಸಿಕ್ಯೂಷನ್ ಏನು ಇವ್ರು ಕೊಡ್ತಾರೋ ಅದನ್ನ ಜಡ್ಜ್ ನೋಡ್ಬೇಕು, ಅವ್ರ ಕಣ್ಣು ಕಾಣೋದಿಲ್ಲ, ಪೂರ್ವಾಗ್ರಹಗಳಿಲ್ಲ, ಇವ್ರು ಕೊಟ್ಟದ್ದೇ ಸರಿ ಇಲ್ಲ. ಹಾಗಾಗಿ ಆ ತರ ತೀರ್ಪು ಬಂದಿದೆ. ಅದಕ್ಕಿಂತ ಮುಂಚೆ ಮೂಲದಲ್ಲಿ ಸಮಸ್ಯೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ ಆದಮ್ ಸಾಹೇಬ್ರವರು ಇಲ್ಲ, ದಿವಂಗತ. ಬಟ್ ಅವರು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದ್ದಾರೆ. ಇದಕ್ಕೆ ಕೇವಲ ನಾನು ಇದನ್ನ ಪ್ರತಿಪಾದಿಸುವುದಲ್ಲ. ಇದರಲ್ಲಿ ನಂತರ ಬಂದಂತಹ ಡಾಕ್ಟರ್ ಮಾಬಲ್ ಶೆಟ್ರು ಅವರು ಈ ಕುರಿತಾದಂತಹ ಕೆಲವು ತಜ್ಞರು ಅಂದ್ರೆ ಸಿಬಿಐಯಿಂದ ಅವರನ್ನ ನೇಮಕ ಮಾಡಿದ್ದಾರೆ. ಅವರು ಏನ್ ಹೇಳಿದರೆ ಇದರಲ್ಲಿ ಎಷ್ಟೆಲ್ಲ ತಪ್ಪುಗಳಾಗಿದೆ, ಅದಾದ್ಮೇಲೆ ಹೊಟ್ಟೆಯಲ್ಲಿ ಅನ್ನ ಇದೆ ಅಂತ ನೀವೊಂದು ಹೇಳಿದ್ರಲ್ಲ, ಆ ತರ ಬರ್ದದ್ದು ಇದು ದೊಡ್ಡ ಒಂದು ಟ್ವಿಸ್ಟ್ ಆಗಿದೆ. ಯಾಕೆ ಹೇಳಿದ್ರೆ, ಪ್ರತ್ಯಕ್ಷ ಸಾಕ್ಷಿ ಅವಳ ಸೌಜನ್ಯ ಜೊತೆಯಲ್ಲಿದ್ದಂತಹ ಹುಡುಗಿ ಅವಳು ಅವತ್ತು ಏನೂ ತಿಂದಿರ್ಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೊಟ್ಟೆಯಲ್ಲಿ ಏನೋ ಆಹಾರ ಪದಾರ್ಥ ಇದೆ, ಅನ್ಡೈಜೆಸ್ಟೆಡ್ ಫುಡ್ ಇದೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಇದು ನಾವು ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಪೋಸ್ಟ್ ಮಾರ್ಟಮ್ ನಲ್ಲಿ ಅದು ಯಾಕೆ ಹೇಳಿದ್ರೆ, ಇವರು ಬರೆಯುವುದಲ್ಲ, ಅಲ್ಲಿ ಒಂದು ಇದಿರ್ತದೆ, ಅನ್ಡೈಜೆಸ್ಟೆಡ್ ಫುಡ್ ಇದೆಯಾ, ಇವ್ರು ಟಿಕ್ ಮಾಡ್ತಾರೆ. ಆ ಟಿಕ್ ಮಾಡುವುದರಿಂದಾಗಿ ಏನಾಗ್ತದೆ ಅಂದ್ರೆ, ಟಿಕ್ ಮಾಡಿದಾರ ಗೊತ್ತಿಲ್ಲದೆ ಟಿಕ್ ಮಾಡಿದಾರ. ಆ ಆದಮ್ರವ್ರದೊಂದು ಗುಣವೇ ಏನೇ ಅಂತ ಹೇಳಿದ್ರೆ, ಅವರ ಆ ರೀತಿ ಮಾಡಿದಂತ ಒಂದು ಅವರ ಪೋಸ್ಟ್ ಮಾರ್ಟಮ್ಗಳನ್ನ 25 ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. 25ರಲ್ಲೂ ಕೂಡ ಅವರು ಹೊಟ್ಟೆ ಅನ್ಡೈಜೆಸ್ಟೆಡ್ ಫುಡ್ ಇದೆ ಅಂದ್ರೆ, ಅಲ್ಲಿ ನಡೆದಂತಹ ಆ ಏರಿಯಾ ಏನು ಬೆಳ್ತಂಗಡಿ ಸಂಜೆ ಹೊತ್ತಿಗೆ 6 ಗಂಟೆಗೆ ಆದಂತದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಸಂತ ಬಂಗೇರರು ಅಂತ ಆಗ ಹೇಳ್ತಾರೆ, MLA ಮಾಡಬೇಕು, ಎಲ್ಲರ ಒತ್ತಡ, ಯಾಕೆ ಅಲ್ಲಿಗೆ ಹೋಗುದು, ಇಲ್ಲೇ ಮಾಡಬೇಕು. ಆದಮ್ಮ ಅವರು ಒಲ್ಲದ ಮನಸ್ಸಿಂದ ಮಾಡ್ತಾರೆ. ಒಲ್ಲದ ಮನಸ್ಸಿನಿಂದ ಅಂದ್ರೆ ಅಲ್ಲಿ ಹೋದಾಗ ನಂತರ ಲೈಟಿಂಗ್ ಇರುವುದಿಲ್ಲ ಅಂತ ಹೇಳ್ತಾರೆ. ನೀವು ನಮ್ಮ ಪರಿಸ್ಥಿತಿಯನ್ನ ಇದು ಮಾಡುವಂತದ್ದು ಸರ್ಕಾರ ಆಳುವ ವರ್ಗದ, ಮತ್ತೆ ಈಗೆಲ್ಲ ದೊಡ್ಡ ಅಂದ್ರೆ ಆ ಮೂಲ ಸೌಕರ್ಯವನ್ನು ಕೊಡುವುದಿಲ್ಲ. ಒಂದು ಹೆಣ್ಣಿಗೆ ಆದಂತಹ ಅನ್ಯಾಯಕ್ಕೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಎನ್ನುವುದಕ್ಕೆ ಇದು ಸರ್ಕಾರದ ಸೌಲಭ್ಯದಿಂದ ಹಿಡಿದು, ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು ಅಂದ್ರೆ ತುಂಬಾ ದೊಡ್ಡ ಜನರ ಇದರಲ್ಲಿ ಪಾಲಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಇದೆ, ಸಾಂದರ್ಭಿಕ ಸಾಕ್ಷ್ಯಕ್ಕೆ ದೊಡ್ಡ ಮಹತ್ವ ಇದೆ. ಅದನ್ನೂ ಕೂಡ ಸರಿಯಾಗಿ ಅದನ್ನ ಕೊಡದೆ ಇದರಲ್ಲಿ ದೊಡ್ಡದಾದಂತಹ ಆರಂಭದಿಂದಲೇ ಸಮಸ್ಯೆ ಆಗಿರೋದ್ರಿಂದ, ಮತ್ತೆ ಕುಟುಂಬದವರು ಹಾಸ್ಟೆಲ್ ವಿಟ್ನೆಸ್ ಆಗಿರೋದ್ರಿಂದ, ಅದಾದ್ಮೇಲೆ ಪ್ರಾಸಿಕ್ಯೂಷನ್ ಅಲ್ಲಿ ಸಾಕ್ಷಿಗಳನ್ನ ಇವರು ಹೇಳಿದ್ರು, ಹರೀಶ್ ಮಡಿವಾಳ್ರ ಅದನ್ನ ಪ್ರತ್ಯಕ್ಷ ಸಾಕ್ಷಿ ಅವರು ಕೋಮಾದಲ್ಲಿ ಹೋದ್ರೆ ಆಮೇಲೆ ತೀರೋದು. ಆದ್ರೆ ಇವರಿಗೆ ಫ್ರೀ ಟ್ರಯಲ್ ಮೀಟಿಂಗ್ ಒಂದು ನಡೀತಾರೆ. ಪ್ರತಿ ಸರಿ ಟ್ರಯಲ್ ಮುಂಚೆ ಯಾರನ್ನ ಸಾಕ್ಷಿ ಹಾಕಬೇಕು, ಅದರಲ್ಲಿ ಜಡ್ಜ್ ಇರ್ತಾರೆ, BP ಇರ್ತಾರೆ, ಅದಾದ್ಮೇಲೆ ಡಿಫೆನ್ಸ್ ವಕೀಲರು ಇರ್ತಾರೆ. ಈ ಸಂದರ್ಭದಲ್ಲಿ ಗೋಪಾಲ್ ಪೂಜಾರಿ ಅವರನ್ನ ಹಾಕಬಹುದಿತ್ತು ಅಂತ, ಯಾಕೆ ಇವ್ರಿಗೆ ಗೊತ್ತಿದೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ, ಹರೀಶ್ ಮಡಿವಾಳ್ರಿಗೆ ಸೇಮ್ ಇನ್ನೊಂದು ಆಪ್ಷನ್ ಅನ್ನ ತಗೊಳ್ಬಹುದಿತ್ತು. ಆಗ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದ್ರೆ ಕೇಸಿಗೆ ಒಂದು ಜೀವ ಇರ್ತಿತ್ತು, ಬೆಲೆ ಬರ್ತಾ ಇತ್ತು. ಇವರು ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಅಂದ್ರೆ ಈ ಪ್ರೋಸೆಸ್ ನಲ್ಲಿ ಪೋಸ್ಟ್ ಮಾರ್ಟಮ್ ಎನ್ನುವಂಥದ್ದು ಪ್ರಮುಖವಾದಂತಹ ಸಾಕ್ಷಿ. ಅದನ್ನು ಇನ್ನು ಎಷ್ಟು ದೊಡ್ಡ ಟ್ರಯಲ್ ಏನೇ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆ ಏನಾದ್ರೂ ಆಗಬೇಕು. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ಆದಂತಹ ದೊಡ್ಡ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಕೇವಲ ಡಾಕ್ಟರ್ ಅದಮ್ ಅವರು ಮಾತ್ರ ಅಲ್ಲ, ರಶ್ಮಿ ಅವರು ಕೂಡ ಇದ್ರು. ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಅನ್ನೋ ಆರೋಪ ಕೂಡ ಇದೆ. ಪೊಲೀಸ್ ಕೇಳ್ತಾರೆ, ಒಂದು ಅತ್ಯಾಚಾರ ಆದಂತ ಸಂದರ್ಭಗಳಲ್ಲಿ ನಿಮಗೆ ಯಾವ ಸಾಕ್ಷಿಗಳು ಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿ ಗೊತ್ತಿರ್ತದೆ. ಆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿಲ್ಲ ಯೋಗೀಶ್. ಹಾಗಾಗಿ ಅವರು ಆ ಹುಡುಗಿಯ ಬಾಡಿಯನ್ನ ಓಪನ್ ಮಾಡಿ ಒಳಗಡೆ ಇರುವಂತಹ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಿಲ್ಲ. ಮಧ್ಯಾಹ್ನ 6 ಗಂಟೆಗೆ ಬಾಡಿ ಸಿಕ್ಕಿದೆ, ಮಧ್ಯಾಹ್ನ ಊಟ ಮಾಡಿರ್ತಾಳೆ ಅನ್ನೋ ಒಂದು ಅಂದಾಜಿನಲ್ಲಿ ಅದಕ್ಕೆ ಟಿಕ್ ಮಾಡಿದ್ದಾರೆ. ಆ ಹುಡುಗಿಯ ಉಗುರುಗಳು, ಆ ಹುಡುಗಿಯ ತಲೆ ಕೂದಲು,
ಫ್ಯೂಬಿಕ್ ಹೇರ್ಸ್ ಇದೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒರಿಜಿನಲ್ ಸ್ವಾಬ್ ಕೂಡ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಒಂದು ಅತ್ಯಾಚಾರ, ಅದಕ್ಕೆ ಸಾಕ್ಷಿಗಳನ್ನ ಜೋಡಿಸಲಿಕ್ಕೆ ಇಷ್ಟು ಅಂಶಗಳು ಸಾಕು ಎನ್ನುವ ನೆಲೆಯಲ್ಲಿ ಅಷ್ಟು ಸಾಕ್ಷಿಗಳನ್ನು ಕೇಳಿದ್ದಾರೆ. ದುರದೃಷ್ಟವಶಾತ್ ಆತ ಗುಪ್ತಾಂಗಕ್ಕೆ ಮಣ್ಣನ್ನು ಎರಚಿರುವ ಕಾರಣಕ್ಕೆ ಆ ಒರಿಜಿನಲ್ ಸ್ವಾಬ್ ಅಲ್ಲಿ ಫಂಗಸ್ ಆಗಿ ಅದೇನು ಬರೀ 3-4 ಗಂಟೆಯಲ್ಲಿ ಫಂಗಸ್ ಸ್ಟಾರ್ಟ್ ಆಗುತ್ತೆ. ಅದು ತಗೊಂಡೋಗೋದು 7 ದಿನ ಆಯ್ತು ಅಂತ ಹೇಳಿನೇ ಆಗಿದ್ದು ಅಂತ ಹೇಳಿ ಹೇಳಕ್ ಆಗಲ್ಲ. ಹಾಗಾಗಿ ಇದರಲ್ಲಿ ಬಹಳ ಆ ಒಂದು ಸಾಕ್ಷಿ, ಒರಿಜಿನಲ್ ಸ್ವಾಬ್ದು ಒಂದು ಸಾಕ್ಷಿ ಅದರಲ್ಲಿ ಫಂಗಲ್ ಇಂದ ಹೋಯ್ತು ಬಿಟ್ರೆ, ನಿಮಗೆ ಕೆಲವು ಅತ್ಯಾಚಾರ ಪ್ರಕರಣದಲ್ಲಿ ಒರಿಜಿನಲ್ ಸ್ವಾಬ್ ಇಲ್ಲದೆಯೂ ಕೂಡ ವಿಟ್ನೆಸ್ ಇವನು ಅಕ್ಯೂಸ್ಡ್ಗೆ ಶಿಕ್ಷೆ ಆಗಿರುವಂತದ್ದು ಇಲ್ವಾ? ಹಾಗೆ ತನಿಖೆ ಸಂದರ್ಭದಲ್ಲಾದ ಒಂದಷ್ಟು ಲೋಪಗಳು ಜಿತೇಂದ್ರ ಅವರೇ, ಫಾರ್ ಎಕ್ಸಾಂಪಲ್ ಈಗಲೂ ಕೂಡ ಗೊಂದಲಕ್ಕೆ ಕಾರಣವಾಗ್ತಿರೋದೇನು ಅಂತಂದ್ರೆ ಸಿಸಿಟಿವಿ ಬಗ್ಗೆನೆ. ಜಜ್ಮೆಂಟ್ ಕಾಪಿಯಲ್ಲೇನೆ ಒಂದಷ್ಟು ಉಲ್ಟಾ ಅನಿಸುವಂತಹ ಅಭಿಪ್ರಾಯಗಳು, ಆಕೆಯ ಹೊಟ್ಟೆಯಲ್ಲಿದ್ದಂತಹ ಅನ್ಡೈಜೆಸ್ಟೆಡ್ ಫುಡ್ ಅದ್ರ ಬಗ್ಗೆ ಕೂಡ ಗೊಂದಲ. ಹಾಗೆ ಈ ಪ್ರಕರಣದಲ್ಲಿ ಅಥವಾ ಫಾರ್ ದ ಸೇಕ್ ಯಾವುದೇ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಬಹಳ ಪ್ರಮುಖವೆನಿಸುವಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಅದನ್ನ ಕಲೆಕ್ಟ್ ಮಾಡಿಕೊಳ್ಳುವಲ್ಲಿ ಆದಂತಹ ಲೋಪಗಳು, ಇದೆಲ್ಲವೂ ಕೂಡ ಪ್ರಕರಣ ಸರಿಯಾಗಿ ತನಿಖೆ ನಡೆಯೇ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ನಿಂತಿದೆ. ನಾನು ಈ ಮಾತನ್ನ 100% ಒಪ್ತೇನೆ. ಯಾಕೇಳಿದ್ರೆ ಒಂದು ಹಂತದಲ್ಲಿ ಟ್ರಯಲಿಂಗ್ ಕೋರ್ಟು, ಈ ಹಂತದಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ. ಆ ಪ್ರಾಸಿಕ್ಯೂಷನ್ ಏನು ಇವ್ರು ಕೊಡ್ತಾರೋ ಅದನ್ನ ಜಡ್ಜ್ ನೋಡ್ಬೇಕು, ಅವ್ರ ಕಣ್ಣು ಕಾಣೋದಿಲ್ಲ, ಪೂರ್ವಾಗ್ರಹಗಳಿಲ್ಲ, ಇವ್ರು ಕೊಟ್ಟದ್ದೇ ಸರಿ ಇಲ್ಲ. ಹಾಗಾಗಿ ಆ ತರ ತೀರ್ಪು ಬಂದಿದೆ. ಅದಕ್ಕಿಂತ ಮುಂಚೆ ಮೂಲದಲ್ಲಿ ಸಮಸ್ಯೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ ಆದಮ್ ಸಾಹೇಬ್ರವರು ಇಲ್ಲ, ದಿವಂಗತ. ಬಟ್ ಅವರು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದ್ದಾರೆ. ಇದಕ್ಕೆ ಕೇವಲ ನಾನು ಇದನ್ನ ಪ್ರತಿಪಾದಿಸುವುದಲ್ಲ, ಇದರಲ್ಲಿ ನಂತರ ಬಂದಂತಹ ಡಾಕ್ಟರ್ ಮಾಬಲ್ ಶೆಟ್ರು ಅವರು ಈ ಕುರಿತಾದಂತಹ ಕೆಲವು ತಜ್ಞರು ಅಂದ್ರೆ ಸಿಬಿಐಯಿಂದ ಅವರನ್ನ ನೇಮಕ ಮಾಡಿದ್ದಾರೆ. ಅವರು ಏನ್ ಹೇಳಿದರೆ ಇದರಲ್ಲಿ ಎಷ್ಟೆಲ್ಲ ತಪ್ಪುಗಳಾಗಿದೆ, ಯಾಕೆ ಅದಾದ್ಮೇಲೆ ಹೊಟ್ಟೆಯಲ್ಲಿ ಅನ್ನ ಇದೆ ಅಂತ ನೀವೊಂದು ಹೇಳಿದ್ರಲ್ಲ, ಆ ತರ ಬರ್ದದ್ದು ಇದು ದೊಡ್ಡ ಒಂದು ಟ್ವಿಸ್ಟ್ ಆಗಿದೆ. ಯಾಕೆ ಹೇಳಿದ್ರೆ ಪ್ರತ್ಯಕ್ಷ ಸಾಕ್ಷಿ ಅವಳ ಸೌಜನ್ಯ ಜೊತೆಯಲ್ಲಿದ್ದಂತಹ ಹುಡುಗಿ ಅವಳು ಅವತ್ತು ಏನೂ ತಿಂದಿರ್ಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೊಟ್ಟೆಯಲ್ಲಿ ಏನೋ ಆಹಾರ ಪದಾರ್ಥ ಇದೆ, ಅನ್ಡೈಜ್ ಫುಡ್ ಇದೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಇದು ನಾವು ಅಲ್ಲ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಪೋಸ್ಟ್ ಮಾರ್ಟಮ್ ನಲ್ಲಿ ಅದು ಯಾಕೆ ಹೇಳಿದ್ರೆ ಇವರು ಬರೆಯುವುದಲ್ಲ, ಅಲ್ಲಿ ಒಂದು ಇದಿರ್ತದೆ, ಅನ್ಡೈಜೆಸ್ಟ್ ಫುಡ್ ಇದೆಯಾ, ಇವ್ರು ಟಿಕ್ ಮಾಡ್ತಾರೆ. ಆ ಟಿಕ್ ಮಾಡುವುದರಿಂದಾಗಿ ಏನಾಗ್ತದೆ ಅಂದ್ರೆ ಟಿಕ್ ಮಾಡಿದಾರೆ ಗೊತ್ತಿಲ್ಲದೆ ಟಿಕ್ ಮಾಡಿದಾರ. ಆ ಆದಮ್ರವ್ರದೊಂದು ಗುಣವೇ ಏನೇ ಅಂತ ಹೇಳಿದ್ರೆ ಅವರ ಆ ರೀತಿ ಮಾಡಿದಂತ ಒಂದು ಅವರ ಪೋಸ್ಟ್ ಮಾರ್ಟಮ್ಗಳನ್ನ 25 ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. 25ರಲ್ಲೂ ಕೂಡ ಅವರು ಹೊಟ್ಟೆ ಅನ್ಡೈಜೆಸ್ಟ್ ಫುಡ್ ಇದೆ. ಅಂದ್ರೆ ಅಲ್ಲಿ ನಡೆದಂತಹ ಆ ಏರಿಯಾ ಏನು ಬೆಳ್ತಂಗಡಿ ಸಂಜೆ ಹೊತ್ತಿಗೆ 6 ಗಂಟೆಗೆ ಆದಂತದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಸಂತ ಬಂಗೇರರು ಅಂತ ಆಗ ಹೇಳ್ತಾರೆ, MLA ಮಾಡಬೇಕು, ಎಲ್ಲರೂ ಒತ್ತಡ, ಯಾಕೆ ಅಲ್ಲಿಗೆ ಯಾಕೆ ಹೋಗುದು, ಇಲ್ಲೇ ಮಾಡಬೇಕು. ಆದಮ್ಮ ಅವರು ಒಲ್ಲದ ಮನಸ್ಸಿಂದ ಮಾಡ್ತಾರೆ. ಒಲ್ಲದ ಮನಸ್ಸಿನಿಂದ ಅಂದ್ರೆ ಅಲ್ಲಿ ಹೋದಾಗ ನಂತರ ಲೈಟಿಂಗ್ ಇರುವುದಿಲ್ಲ ಅಂತ ಹೇಳ್ತಾರೆ. ನೀವು ನಮ್ಮ ಪರಿಸ್ಥಿತಿಯನ್ನ ಇದು ಮಾಡುವಂತದ್ದು ಸರ್ಕಾರ ಆಳುವ ವರ್ಗದ ಮತ್ತೆ ಈಗೆಲ್ಲ ದೊಡ್ಡ ಅಂದ್ರೆ ಆ ಮೂಲ ಸೌಕರ್ಯವನ್ನು ಕೊಡುವುದಿಲ್ಲ. ಒಂದು ಹೆಣ್ಣಿಗೆ ಆದಂತ ಅನ್ಯಾಯಕ್ಕೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಎನ್ನುವುದಕ್ಕೆ ಇದು ಸರ್ಕಾರದ ಸೌಲಭ್ಯದಿಂದ ಹಿಡಿದು ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು ಅಂದ್ರೆ ತುಂಬಾ ದೊಡ್ಡ ಜನರ ಇದರಲ್ಲಿ ಪಾಲಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಇದೆ, ಸಾಂದರ್ಭಿಕ ಸಾಕ್ಷ್ಯಕ್ಕೆ ದೊಡ್ಡ ಮಹತ್ವ ಇದೆ. ಅದನ್ನೂ ಕೂಡ ಸರಿಯಾಗಿ ಅದನ್ನ ಕೊಡದೆ ಇದರಲ್ಲಿ ದೊಡ್ಡದಾದಂತಹ ಆರಂಭದಿಂದಲೇ ಸಮಸ್ಯೆ ಆಗಿರೋದ್ರಿಂದ ಮತ್ತೆ ಕುಟುಂಬದವರು ಹಾಸ್ಟೆಲ್ ವಿಟ್ನೆಸ್ ಆಗಿರೋದ್ರಿಂದ ಅದಾದ್ಮೇಲೆ ಪ್ರಾಸಿಕ್ಯೂಷನ್ ಅಲ್ಲಿ ಸಾಕ್ಷಿಗಳನ್ನ ಇವರು ಹೇಳಿದ್ರು ಹರೀಶ್ ಮಡಿವಾಳ್ರ ಅದನ್ನ ಪ್ರತ್ಯಕ್ಷ ಸಾಕ್ಷಿ ಅವರು ಕೋಮಾದಲ್ಲಿ ಹೋದ್ರೆ ಆಮೇಲೆ ತೀರೋದು. ಆದ್ರೆ ಇವರಿಗೆ ಫ್ರೀ ಟ್ರಯಲ್ ಮೀಟಿಂಗ್ ಒಂದು ನಡೀತಾರೆ. ಪ್ರತಿ ಸರಿ ಟ್ರಯಲ್ ಮುಂಚೆ ಯಾರನ್ನ ಸಾಕ್ಷಿ ಹಾಕಬೇಕು, ಅದರಲ್ಲಿ ಜಡ್ಜ್ ಇರ್ತಾರೆ, BP ಇರ್ತಾರೆ, ಅದಾದ್ಮೇಲೆ ಡಿಫೆನ್ಸ್ ವಕೀಲರು ಇರ್ತಾರೆ. ಈ ಸಂದರ್ಭದಲ್ಲಿ ಗೋಪಾಲ್ ಪೂಜಾರಿ ಅವರನ್ನ ಹಾಕಬಹುದಿತ್ತು ಅಂತ ಯಾಕೆ ಇವ್ರಿಗೆ ಗೊತ್ತಿದೆ, ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಹರೀಶ್ ಮಡಿವಾಳ್ರಿಗೆ. ಸೇಮ್ ಇನ್ನೊಂದು ಆಪ್ಷನ್ ಅನ್ನ ತಗೊಳ್ಬಹುದಿತ್ತು. ಆಗ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದ್ರೆ ಕೇಸಿಗೆ ಒಂದು ಜೀವ ಇರ್ತಿತ್ತು, ಬೆಲೆ ಬರ್ತಾ ಇತ್ತು. ಇವರು ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಅಂದ್ರೆ ಈ ಪ್ರೋಸೆಸ್ ನಲ್ಲಿ ಪೋಸ್ಟ್ ಮಾರ್ಟಮ್ ಎನ್ನುವಂಥದ್ದು ಪ್ರಮುಖವಾದಂತಹ ಸಾಕ್ಷಿ. ಅದನ್ನು ಇನ್ನು ಎಷ್ಟು ದೊಡ್ಡ ಟ್ರಯಲ್ ಏನೇ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆ ಏನಾದ್ರೂ ಆಗಬೇಕು. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ಆದಂತಹ ದೊಡ್ಡ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಕೇವಲ ಡಾಕ್ಟರ್ ಅದಮ್ ಅವರು ಮಾತ್ರ ಅಲ್ಲ, ರಶ್ಮಿ ಅವರು ಕೂಡ ಇದ್ರು. ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಅನ್ನೋ ಆರೋಪ ಕೂಡ ಇದೆ. ಪೊಲೀಸ್ ಕೇಳ್ತಾರೆ, ಒಂದು ಅತ್ಯಾಚಾರ ಆದಂತ ಸಂದರ್ಭಗಳಲ್ಲಿ
ನಿಮಗೆ ಯಾವ ಸಾಕ್ಷಿಗಳು ಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿ ಗೊತ್ತಿರ್ತದೆ. ಆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿಲ್ಲ ಯೋಗೀಶ್. ಹಾಗಾಗಿ ಅವರು ಆ ಹುಡುಗಿಯ ಬಾಡಿಯನ್ನ ಓಪನ್ ಮಾಡಿ ಒಳಗಡೆ ಇರುವಂತಹ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಿಲ್ಲ. ಮಧ್ಯಾಹ್ನ 6 ಗಂಟೆಗೆ ಬಾಡಿ ಸಿಕ್ಕಿದೆ, ಮಧ್ಯಾಹ್ನ ಊಟ ಮಾಡಿರ್ತಾಳೆ ಅನ್ನೋ ಒಂದು ಅಂದಾಜಿನಲ್ಲಿ ಅದಕ್ಕೆ ಟಿಕ್ ಮಾಡಿದ್ದಾರೆ. ಆ ಹುಡುಗಿಯ ಉಗುರುಗಳು, ಆ ಹುಡುಗಿಯ ತಲೆ ಕೂದಲು, ಫ್ಯೂಬಿಕ್ ಹೇರ್ಸ್ ಇದೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒರಿಜಿನಲ್ ಸ್ವಾಬ್ ಕೂಡ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಒಂದು ಅತ್ಯಾಚಾರ, ಅದಕ್ಕೆ ಸಾಕ್ಷಿಗಳನ್ನ ಜೋಡಿಸಲಿಕ್ಕೆ ಇಷ್ಟು ಅಂಶಗಳು ಸಾಕು ಎನ್ನುವ ನೆಲೆಯಲ್ಲಿ ಅಷ್ಟು ಸಾಕ್ಷಿಗಳನ್ನು ಕೇಳಿದ್ದಾರೆ. ದುರದೃಷ್ಟವಶಾತ್ ಆತ ಗುಪ್ತಾಂಗಕ್ಕೆ ಮಣ್ಣನ್ನು ಎರಚಿರುವ ಕಾರಣಕ್ಕೆ ಆ ಒರಿಜಿನಲ್ ಸ್ವಾಬ್ ಅಲ್ಲಿ ಫಂಗಸ್ ಆಗಿ ಅದೇನು ಬರೀ 3-4 ಗಂಟೆಯಲ್ಲಿ ಫಂಗಸ್ ಸ್ಟಾರ್ಟ್ ಆಗುತ್ತೆ. ಅದು ತಗೊಂಡೋಗೋದು 7 ದಿನ ಆಯ್ತು ಅಂತ ಹೇಳಿ ಆಗಿದ್ದು ಅಂತ ಹೇಳಕ್ ಆಗಲ್ಲ. ಹಾಗಾಗಿ ಇದರಲ್ಲಿ ಬಹಳ ಆ ಒಂದು ಸಾಕ್ಷಿ, ಒರಿಜಿನಲ್ ಸ್ವಾಬ್ ಒಂದು ಸಾಕ್ಷಿ ಅದರಲ್ಲಿ ಫಂಗಲ್ ಇಂದ ಹೋಯ್ತು ಬಿಟ್ರೆ, ನಿಮಗೆ ಕೆಲವು ಅತ್ಯಾಚಾರ ಪ್ರಕರಣದಲ್ಲಿ ಒರಿಜಿನಲ್ ಸ್ವಾಬ್